ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಈಗ ತನಿಖೆ ನಡೀತಾ ಇದೆ. ಇದರ ನಡುವೆನೇ ಈಗ ಪರಪ್ಪನ ಅಗ್ರಹಾರ ಠಾಣೆಗೆ ಪೊಲೀಸ್ ಆಯುಕ್ತರಾಗಿರುವಂತ ನಗರ ಪೊಲೀಸ್ ಆಯುಕ್ತರಾಗಿರುವಂತ ಬಿ ದಯಾನಂದ್ ಅವರು ಭೇಟಿ ಕೊಟ್ಟಿದ್ದಾರೆ. ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಅವರು ಕೂಡ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಕೊಲೆ ಕೇಸ್ನ ಆರೋಪಿ ದರ್ಶನ್ ಅವರ ವಿಡಿಯೋ ಹಾಗೆ ಫೋಟೋಗಳು ವೈರಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು. ಜೈಲಿನ ಒಳಗಡೆ ಇದೆಲ್ಲ ನಡೆಯುತ್ತೆ ಅನ್ನುವಂಥದ್ದು ಮುಂಚೆಯಿಂದ ಗೊತ್ತಿರುವಂಥ ಸಂಗತಿನೇ. ಬಟ್ ಜೈಲು ಅಧಿಕಾರಿಗಳು ಸಿಬ್ಬಂದಿಯ ಕಳ್ಳಾಟ, ಅಲ್ಲಿರುವಂಥ ಕೆಲ ರೌಡಿಗಳ ಇನ್ಫ್ಲೂಯೆನ್ಸಿಂದ ಇದೆಲ್ಲವೂ ಕೂಡ ಯಥಾ ಪ್ರಕಾರವಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು. ಈಗ ದರ್ಶನ್ ಅವರ ಪ್ರಕರಣದಿಂದ ಇದೆಲ್ಲ ಮತ್ತೊಮ್ಮೆ ಜಗಜ್ಜಾಹೀರಾಗಿ ರಾಜ್ಯ ಸರ್ಕಾರ ಕೂಡ ಮುಜುಗರಕ್ಕೆ ಒಳಪಡುವಂಥ ಸನ್ನಿವೇಶಕ್ಕೆ ಬಂದಿದೆ. ಹೀಗಾಗಿ ಈಗ ಪೊಲೀಸರು ಹೋಗಿ ಅಲ್ಲಿ ತನಿಖೆಯನ್ನು ನಡೆಸೋರಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅಧಿಕಾರಿಗಳ ಜೊತೆಗೆ ಚರ್ಚಿಸ್ತಾರೆ. ಅಲ್ಲಿ ಹೋಗಿ ಜೊತೆಗೆ ಕೆಲ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೂಡ ಅವರು ಕೊಡೋರಿದ್ದಾರೆ ಅಂತ ಕಾಣಿಸುತ್ತೆ.